ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಉಪಹಾರ ಕೂಟದ ಮೂಲಕ ಪಟ್ಟದ ಫೈಟ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ವೆಜ್ ಮತ್ತು ನಾನ್ ವೆಜ್ ಬ್ರೇಕ್ಫಾಸ್ಟ್ ಸವಿದು ಒಗ್ಗಟ್ಟಿನ ಜಪ ಮಾಡಿದ್ದಾರೆ. ಇಬ್ಬರೂ ಕಟ್ಟಿದಂತಹ ಒಂದೇ ಕಲರ್, ಒಂದೇ ಬ್ರ್ಯಾಂಡ್ನ ದುಬಾರಿ ವಾಚ್ ವಿಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದೆ. ನಾವಿಬ್ಬರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ. 2 ಸೀನ್. ಮೊದಲನೆಯದ್ದು ಶನಿವಾರ ಸಿಎಂ ಮನೆಯಲ್ಲಿ ಡಿಕೆ ಜೊತೆ ಮಾಡಿದ ಬ್ರೇಕ್ಫಾಸ್ಟ್. ಎರಡನೇ ದೃಶ್ಯ ಡಿಕೆ ನಿವಾಸದಲ್ಲಿ ಸಿಎಂ ಜೊತೆ ಮಾಡಿದ ಬ್ರೇಕ್ಫಾಸ್ಟ್. ವ್ಯತ್ಯಾಸ ಇಷ್ಟೇ, ಸಿಎಂ ಮನೆಯಲ್ಲಿ ಪ್ಯೂರ್ ವೆಜ್, ಡಿಸಿಎಂ ಮನೆಯಲ್ಲಿ ನಾನ್ ವೆಜ್. ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ. ಇಲ್ಲ, ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದರು. ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್, ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮ ಮನೆ ಬ್ರೇಕ್ಫಾಸ್ಟು, ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಯಾಕೆಂದ್ರೆ ಮಿಸಸ್ ಈಸ್ ಫ್ರಮ್ ಮೈಸೂರು, ಮೈಸೂರು ಟೇಸ್ಟು. ಸೊ ಅವ್ರದೇ ಬ್ರೇಕ್ಫಾಸ್ಟ್ ಅದು. ಎರಡೂ ಬ್ರೇಕ್ಫಾಸ್ಟ್ಗಳ ಸಂದೇಶ ಒಂದೇ, ಅದು ನಮ್ಮಿಬ್ಬರಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಒಗ್ಗಟ್ಟು ಅನ್ನೋದು. ಇಂಟ್ರೆಸ್ಟಿಂಗ್ ಅಂದ್ರೆ ಯಾರ ಟೈಮ್ ಹೇಗಿದೆಯೋ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ತಿಳಿದಿಲ್ಲ. ಹೀಗಿದ್ರೂ ಇವತ್ತು ಸಿಎಂ ಮತ್ತು ಡಿಸಿಎಂ ಕೈಯಲ್ಲಿ ಒಂದೇ ಬ್ರ್ಯಾಂಡ್ನ ವಾಚ್ ಇತ್ತು. ಕಾರ್ಟಿಯನ್ ಬ್ರ್ಯಾಂಡ್ನ ಒಂದೇ ಕಲರ್ನ ವಾಚ್ ಅನ್ನ ಇಬ್ಬರು ಕೈಗೆ ಕಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಗೇಟ್ ಬಳಿ ಹೂಗುಚ್ಚ ನೀಡಿ ಸ್ವಾಗತಿಸಿದ ಡಿಕೆ ಸುರೇಶ್ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದು ಗಮನ ಸೆಳೆಯಿತು. ಬಳಿಕ ಮನೆಯೊಳಗೆ ಒಂದು ರೌಂಡ್ಸ್ ಹಾಕಿದ ಸಿಎಂ ಬ್ರೇಕ್ಫಾಸ್ಟ್ ಟೇಬಲ್ಗೆ ಬರ್ತಾ ಇದ್ದಂತೆ ಅಲ್ಲೇ ನಿಂತಿದ್ದ ಡಿಕೆ ಸುರೇಶ್ಗೆ ಬಾರಯ್ಯ ಕೂತ್ಕೋ ಅಂದ್ರು. ನಂತರ ಸಿಎಂ ಸಿದ್ದರಾಮಯ್ಯಗೆ ಖುದ್ದು ಡಿಕೆ ಪತ್ನಿ ಉಷಾ ಅವರೇ ಮಾಡಿದ್ದ ಇಡ್ಲಿ, ಮೈಸೂರು ಶೈಲಿಯ ನಾಟಿ ಕೋಳಿ ಸಾರು ಬಡಿಸಿದ್ರು. ತಿಂಡಿ ತಿನ್ನುವಾಗ ಮತ್ತು ಬಳಿಕ ಸುಮಾರು 1 ಗಂಟೆ 20 ನಿಮಿಷ ಸಿಎಂ ಮತ್ತು ಡಿಸಿಎಂ ಇಬ್ಬರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಸಿಎಂ ಡಿಕೆಶಿ ಬ್ರೇಕ್ಫಾಸ್ಟ್ ಸಭೆಗೆ ಬಿಜೆಪಿ ನಾಯಕರ ವ್ಯಂಗ್ಯ. 43 ಲಕ್ಷ ಮೌಲ್ಯದ ವಾಚ್ ಉಡುಗೊರೆ ಬಾಂಬ್ ಸಿಡಿಸಿದ ಬಿಜೆಪಿ. ಸಿಎಂ ಡಿಸಿಎಂ ನಡುವೆ ಡಬಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಬಿಜೆಪಿ ಮತ್ತು ದಳ ನಾಯಕರು ವ್ಯಂಗ್ಯವಾಡಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಗೆ ಸೋನಿಯಾ ನಿರ್ದೇಶನ, ರಾಹುಲ್ ಚಿತ್ರಕಥೆ ಅಂತ ಕುಟುಕಿರುವ ಆರ್ ಅಶೋಕ್ ಹನುಮ ಜಯಂತಿ ದಿನ ನಾಟಿ ಕೋಳಿ ಮರ್ಡರ್ ಅಂತ ತಿವಿದಿದ್ದಾರೆ. ಇಷ್ಟೇ ಅಲ್ಲ, ಕೈ ಮನೆಯ ಕುರ್ಚಿ ಕದನವನ್ನ ಬಿಗ್ ಬಾಸ್ ಮನೆಯ ಜಗಳಕ್ಕೆ ಹೋಲಿಸಿದ್ದಾರೆ. ಇದೊಂದು ರೀತಿ ಪ್ರಹಸನ ಇದ್ದಂಗೆ. ಮೊನ್ನೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್, ಇವತ್ತು ಡಿಕೆ ಮನೆಯಲ್ಲಿ ನಾಟಿ ಕೋಳಿ. ಸೋನಿಯಾ ಗಾಂಧಿ ಅವರ ನಿರ್ದೇಶನ, ರಾಹುಲ್ ಗಾಂಧಿ ಅವರ ಚಿತ್ರಕಥೆ, ಕೆ.ಸಿ. ವೇಣುಗೋಪಾಲ್ ಅವರ ಡೈಲಾಗ್ಸ್. ಹನುಮ ಜಯಂತಿ ದಿನನೇ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು. ಆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರೋ ಹಂಗ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸ್ ಅಲ್ಲಿ ಜಗಳ ಅಂದ್ರೆ ಜಗಳ. ಟಿವಿ ಆನ್ ಮಾಡಿದ್ರೆ ಸಾಕು, ಬಿಗ್ ಬಾಸ್ ಅಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸ್ ಅಲ್ಲಿ ಕಾಂಗ್ರೆಸ್ ಬಿಗ್ ಬಾಸ್ ಇದು. ಇಲ್ಲಿ ಆ ತರದ ನಡೀತಾ ಇದೆ. ಈ ಬಿಗ್ ಬಾಸ್ ನ ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗಿಫ್ಟ್ ಆಗಿ ಬಂದಿದ್ದ ಹುಬ್ಲೆಟ್ ವಾಚ್ ದೊಡ್ಡ ಸದ್ದು ಮಾಡಿತ್ತು. ನಿನ್ನೆ ಡಿಕೆಶಿ ಹಾಗೂ ಸಿಎಂ ಇಬ್ರು ಕೂಡ ಕಾರ್ಟಿಯರ್ ವಾಚ್ ಧರಿಸಿದ್ರು. 43 ಲಕ್ಷ ಬೆಲೆ ಬಾಳುವ ಈ ವಾಚ್ ಅನ್ನ ರಾಜ್ಯಕ್ಕೆ ಯಾವ ಮಹತ್ತರ ಉಪಕಾರ ಮಾಡಿದ್ದೀರಿ ಅಂತ ನಿಮಗೆ ಉಡುಗೊರೆಯಾಗಿ ಬಂದಿದೆ ಅಂತ ಬಿಜೆಪಿ ಪ್ರಶ್ನಿಸಿದೆ.
ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿಎಂ ಕುರ್ಚಿ ಕದನ ಒಕ್ಕಲಿಗ ವರ್ಸಸ್ ಅಹಿಂದ ಅನ್ನೋ ಸಂಘರ್ಷಕ್ಕೆ ತಿರುಗಿತ್ತು. ಹೀಗಾಗಿ ಮತ ಬ್ಯಾಂಕಿಗೆ ಡ್ಯಾಮೇಜ್ ಆಗದಂತೆ ಹೈಕಮಾಂಡ್ ಅಧಿಕಾರ ಹಂಚಿಕೆ ಸೂತ್ರ ಹೆಣೆದಿರಬಹುದು. ಭಿನ್ನಾಭಿಪ್ರಾಯವಿಲ್ಲ ಅಂತ ನಗುನಗುತ್ತಾ ಸಂದೇಶ ಕೊಡಿ ಅಂತ ಡಿಕೆಶಿ ಸಿದ್ದರಾಮಯ್ಯಗೆ ಸೂಚಿಸಿರಬಹುದು ಅನ್ನೋ ವಿಶ್ಲೇಷಣೆಗಳು ನಡೆದಿವೆ. ಕಿರಣ್ ಹನಿಯಡ್ಕ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.